ಬಣ್ಣ ಬದಲಿಸಿದ ಬಾಂಧವ್ಯ ಎರಡನೇ ಭಾಗಕ್ಕೆ ಸ್ವಾಗತ. ದಯವಿಟ್ಟು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲ ಭಾಗದ ಕೊನೆಯಲ್ಲಿ ಅಜಯ್ ಫೋನ್ನಲ್ಲಿ ಮಾತನಾಡುತ್ತಾ ವಿವೇಕ್ನ ಆಸ್ತಿಗೆ ಸ್ಕೆಚ್ ಹಾಕಿರೋದು ಸತ್ಯ ಬಯಲಾಗಿತ್ತು. ಆದರೆ ಕಾವ್ಯ ನಿಜವಾಗಿಯೂ ಅಜಯ್ ಜೊತೆ ಸೇರಿಕೊಂಡಿದ್ದಾಳಾ ಅಥವಾ ಕಾವ್ಯಳನ್ನು ಇಟ್ಟುಕೊಂಡು ಅಜಯ್ ಬೇರೇನೋ ಆಟ ಆಡ್ತಿದ್ದಾನಾ? ಇಂದಿನ ಭಾಗದಲ್ಲಿ ಈ ರೋಚಕ ರಹಸ್ಯ ಬಯಲಾಗಿದೆ. ಮಿಸ್ ಮಾಡದೆ ನೋಡಿ. ಬನ್ನಿ ಶುರು ಮಾಡೋಣ. ಭಾಗ 2. ಅವತ್ತು ರೈಲ್ವೆ ಸ್ಟೇಷನ್ನಲ್ಲಿ ಅಜಯ್ ಹೇಳಿದ ಸುಳ್ಳು ಸತ್ಯವನ್ನು ನಂಬಿದ ವಿವೇಕ್ ಕಣ್ಣೀರು ಹಾಕುತ್ತಾ ಮನೆಗೆ ಮರಳಿದ್ದ. ತನ್ನ ಸಂಸಾರ ಮತ್ತು ಬಿಸ್ನೆಸ್ ಉಳಿಯಿತು ಎಂದು ಅವನು ನೆಮ್ಮದಿಯಾಗಿದ್ದ. ಆದರೆ ಅದೇ ದಿನ ರಾತ್ರಿ ಅಜಯ್ ತನ್ನ ಕಾರಿನಲ್ಲಿ ಹೋಗುತ್ತಾ ಫೋನ್ನಲ್ಲಿ ಆಡಿದ ಆ ದ್ರೋಹದ ಮಾತುಗಳು ವಿವೇಕ್ನಿಗೂ ಗೊತ್ತಿರಲಿಲ್ಲ. ಅಜಯ್ ಇಡೀ ಬಿಸ್ನೆಸ್ಸನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಳಲು ಕಾವ್ಯಳ ಹೆಸರಲ್ಲಿ ಒಂದು ದೊಡ್ಡ ಬ್ಲ್ಯಾಕ್ಮೇಲ್ ತಂತ್ರ ರೂಪಿಸಿದ್ದ. ಕೆಲವೇ ದಿನಗಳಲ್ಲಿ ಆಫೀಸ್ ಅಕೌಂಟೆಂಟ್ ಚೆಕ್ ಮಾಡುತ್ತಿದ್ದ ವಿವೇಕ್ಗೆ ದೊಡ್ಡ ಶಾಕ್ ಕಾದಿದ್ದು. ಬಿಸ್ನೆಸ್ ಖಾತೆಯಿಂದ ಸುಮಾರು 20 ಲಕ್ಷ ರೂಪಾಯಿಗಳು ಹಣ ಬೇರೆ ಯಾರದೋ ಅನಾಮಧೇಯ ಹೆಸರಿಗೆ ಖಾತೆಗೆ ವರ್ಗಾವಣೆ ಆಗಿತ್ತು. ವಿವೇಕ್ ತಕ್ಷಣ ಕಂಪನಿಯ ಆಡಿಟರ್ ಕರೆಸಿ ಚೆಕ್ ಮಾಡಿದಾಗ ಆ ಹಣ ವರ್ಗಾವಣೆ ಆಗಿರುವುದು ಕಾವ್ಯಳ ನಕಲಿ ಸಹಿ ಇರುವ ಚೆಕ್ ಮೂಲಕ ಎಂಬ ಸತ್ಯ ಬಯಲಿಗೆ ಬಂತು. ವಿವೇಕ್ ತಕ್ಷಣ ಮನೆಗೆ ಬಂದು ಕಾವ್ಯಳನ್ನು ಹಿಡಿದು ವಿಚಾರಿಸಿದನು. ಕಾವ್ಯ, ಏನಿದು? 20 ಲಕ್ಷ ಹಣ ಯಾರಿಗೆ ಚೆಕ್ ಮೂಲಕ ಕೊಟ್ಟಿದ್ದೀಯಾ? ಯಾರು ಆ ವ್ಯಕ್ತಿ? ನನ್ನಿಂದ ಏನು ಮುಚ್ಚಿಡ್ತಿದೆಯಾ ಅನ್ನಿಸ್ತಿದೆ. ಸಾಲ ತೀರಿಸ್ತೀನಿ ಅಂತ ಈಗ ಹೇಳಿ ಆ ದುಡ್ಡು ಎಲ್ಲಿಗೆ ಹೋಗುತ್ತಿದೆ ಎಂದು ಆಕ್ರೋಶದಿಂದ ಕೇಳಿದನು. ಆದರೆ ಕಾವ್ಯ ತಬ್ಬಿಬ್ಬುಕೊಂಡು, ರೀ, ಹಣದ ಬಗ್ಗೆ ಈಗಾಗಲೇ ಏನು ಕೇಳಬೇಡಿ. ಸಮಯ ಬಂದಾಗ ನಾನು ಹೇಳ್ತೀನಿ. ದಯವಿಟ್ಟು ನನ್ನ ನಂಬಿ ಪ್ಲೀಸ್. ನಾನು ನಿಮಗೋಸ್ಕರನೇ ಇದೆಲ್ಲ ಮಾಡ್ತಿದ್ದೀನಿ ಎಂದು ಕಣ್ಣೀರು ಹಾಕಿದ್ದಾಳೆ. ವಿನಮ್ ಸತ್ಯ ಹೇಳಲಿಲ್ಲ. ಅಷ್ಟೇ ಅಲ್ಲ, ಕಾವ್ಯಳ ವರ್ತನೆ ಸಂಪೂರ್ಣ ಬದಲಾಗಿತ್ತು. ಅವಳು ದಿನವಿಡೀ ರೂಮ್ನಲ್ಲೇ ಇರುತ್ತಿದ್ದಳು. ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಫೋನಲ್ಲಿ ಮಾತನಾಡುತ್ತಿದ್ದಳು. ಮನೆಯಲ್ಲಿದ್ದ ಕೆಲವು ಪ್ರಮುಖ ಆಸ್ತಿ ಪತ್ರಗಳನ್ನು ಕದಿಯಲು ತಿಜೋರಿಯಲ್ಲಿ ಹುಡುಕುತ್ತಿದ್ದಳು. ವಿವೇಕ್ ಆಫೀಸ್ನ ಕೆಲಸ ಬಿಟ್ಟು ಅವಳ ಮೇಲೆ ಕಣ್ಣಿಟ್ಟಿದ್ದ. ಒಂದು ದಿನ ಸಂಜೆ ಕಾವ್ಯ ಯಾರದ್ದೋ ಫೋನ್ ಕರೆ ಬಂದ ತಕ್ಷಣ ತೀವ್ರ ಗಾಬರಿಯಿಂದ ಮುಖ ಬೆವರಿಸಿಕೊಂಡು ಕಾರು ತಗೊಂಡು ಹೊರಟಳು. ವಿವೇಕ್ ಈ ಬಾರಿ ಸುಮ್ಮನಿರಲಿಲ್ಲ. ಅವಳಿಗೆ ತಿಳಿಯದಂತೆ ತನ್ನ ಬೈಕ್ನಲ್ಲಿ ಅವಳನ್ನು ಹಿಂಬಾಲಿಸಿದನು. ಕಾವ್ಯ ಕಾರು ನಗರದ ಹೊರ ವಲಯದಲ್ಲಿದ್ದ ಜನರಿಲ್ಲದ ಒಂದು ಹಳೆಯ ಪಾಳು ಬಿದ್ದ ಫಾರ್ಮ್ ಹೌಸ್ ಮುಂದೆ ಬಂದು ನಿಂತಿತ್ತು. ವಿವೇಕ್ ಕತ್ತಲಲ್ಲಿ ಅಡಗಿಕೊಂಡು ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದಾಗ ಅಲ್ಲಿ ಅಜಯ್ ಸೋಫಾ ಮೇಲೆ ಆರಾಮಾಗಿ ಕುಳಿತು ಸಿಗರೆಟ್ ಸೇದುತ್ತಿದ್ದ. ಅವನ ಎದುರು ಕಾವ್ಯ ಹಣದ ಬ್ಯಾಗ್ ಹಿಡಿದು ಅಳುತ್ತಾ ನಿಂತಿದ್ದಳು. ಕಾವ್ಯ ಕೋಪ ಮತ್ತು ಅಸಹಾಯಕತೆಯಿಂದ, ಅಜಯ್, ನೀನು ಕೇಳಿದಷ್ಟು 20 ಲಕ್ಷ ಹಣ ತಂದು ಕೊಟ್ಟಿದ್ದೀನಿ. ಇನ್ನು ಮುಂದಾದರೂ ನಿನ್ನ ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಿಲ್ಲಿಸು. ಅವತ್ತು ರೈಲ್ವೆ ಸ್ಟೇಷನ್ನಲ್ಲಿ ನಿನ್ನ ಹತ್ತಿರ ಸುಳ್ಳು ಹೇಳಿಸಿ ವಿವೇಕ್ ಹತ್ತಿರ ಸೈನ್ ಮಾಡಿಕೊಟ್ಟಿದ್ದೆ. ಸಾಲದೆ ಇನ್ನು ನನ್ನ ಗಂಡನಿಗೆ ದ್ರೋಹ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ನಾನು ವಿವೇಕ್ಗೆ ಎಲ್ಲ ಹೇಳ್ತೀನಿ ಎಂದು ಕಿರುಚಿದ್ದಳು. ಅಜಯ್ ಸಿಗರೆಟ್ಗೆ ಹೊಗೆ ಬಿಡುತ್ತಾ ಕ್ರೂರವಾಗಿ ನಗುತ್ತಾ, ನೋಡು ಕಾವ್ಯ, ನಿನ್ನ ಹಳೆಯ ಬಿಸ್ನೆಸ್ ಸೀಕ್ರೆಟ್ಸ್ ಮತ್ತು ಕೆಲವು ಪರ್ಸ್ನಲ್ ಫೋಟೋಗಳು ನನ್ನ ಹತ್ತಿರ ಇವೆ. ನೀನು ನನ್ನ ಮಾತು ಕೇಳದಿದ್ದರೆ ವಿವೇಕ್ನನ್ನು ಸಂಪೂರ್ಣವಾಗಿ ರೋಡ್ಗೆ ತರ್ತೀನಿ. ನಿನ್ನ ಸಂಸಾರನ ನಾನೇ ಧೂಳಿಪಟ ಮಾಡ್ತೀನಿ. ನೀನು ಹಣದ ತರಲೇಬೇಕು ಎಂದನು. ಕಾವ್ಯ ದ್ರೋಹಿ ಆಗಿರಲಿಲ್ಲ. ಬದಲಿಗೆ ವಿವೇಕ್ನ ಪ್ರಾಣ ಮತ್ತು ಗೌರವ ಉಳಿಸಲು ಅಜಯ್ನ ಬ್ಲ್ಯಾಕ್ ಮೇಲ್ಗೆ ಬಲಿಯಾಗುತ್ತಿದ್ದಳು. ವಿವೇಕ್ ತಕ್ಷಣ ಹೊರಗೆ ಬಂದು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಪೊಲೀಸರ ಸಹಾಯದಿಂದ ಆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದನು. ಅಜಯ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಜೈಲಿಗೆ ಕಳುಹಿಸಿದನು. ಕಾವ್ಯಳನ್ನು ತಬ್ಬಿಕೊಂಡು, ನನ್ನ ಕ್ಷಮಿಸು ಕಾವ್ಯ, ನಿನ್ನನ್ನು ತಪ್ಪು ತಿಳ್ಕೊಂಡೆ ಎಂದು ಸಮಾಧಾನ ಮಾಡಿದನು. ಗೆದ್ದಿದ್ದು ಪ್ರೀತಿ, ಸೋತಿದ್ದು ನಕಲಿ ಸ್ನೇಹ ಅಂದುಕೊಂಡರು. ಅಜಯ್ ಜೈಲು ಪಾಲಾದ ಮೇಲೆ ಸಂಸಾರದಲ್ಲಿ ನೆಮ್ಮದಿ ಬಂತು ಅಂದ್ಕೊಂಡ್ರಾ? ಇಲ್ಲ ಸ್ನೇಹಿತರೆ, ಜೈಲಿಗೆ ಹೋದ ಅಜಯ್ ಸುಮ್ಮನೆ ಕೂರಲಿಲ್ಲ. ಅವನು ತಗೊಳ್ಳೋ ಆ ಭೀಕರ ಸೇಡಿನ ಆಟ ಎಂಥದ್ದು? ಮುಂದಿನ ಭಾಗದಲ್ಲಿ ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ಭಾಗಕ್ಕೆ ಕಾಯಿರಿ, ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದ್ದು ಎಂದು ತಿಳಿದುಕೊಳ್ಳುತ್ತೇವೆ. ದಯವಿಟ್ಟು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂಥ ನೂರಾರು ಕಥೆಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಧನ್ಯವಾದಗಳು. ಮುಂದುವರಿಯುತ್ತದೆ ಕತೆ.